ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ವಿಡಿಯೋದಲ್ಲಿ ತಿರುಪತಿ ಪ್ರಯಾಣ ಸಡನ್ನಾಗಿ ನಮ್ಮ ರಿಲೇಷನ್ ಅವರೊಬ್ಬರು ಹೋಗ್ತಾಯಿದ್ರು. ಅವ್ರ ಜೊತೆಲಿ ಹೋಗ್ಬಿಡೋಣ ಅಂತಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿ, ಇದೆಲ್ಲ ಆರ್ಕೆ ಕಟ್ಕೊಂಡಿದ್ದು 11 ವರ್ಷ ಆರ್ಕೆ ಕಟ್ಕೊಂಡಿರೋ ಅದು ಉಂಡಿಗೆ ಹಾಕಿ ಮಡ್ಕೊಂಡಿದ್ನಿ. ಅದನ್ನು ಮುಡುಪು ಅಂತಾರಲ್ಲ, ಆ ಥರ ಕಟ್ಕೊಂಡು ತಗೊಂಡೋಗ್ತಾ ಇದ್ದೀವಿ. ಉಂಡಿಗೆ ಹಾಕೋದಕ್ಕೆ ಇದೆಲ್ಲ ಕಾಸು. ಸಡನ್ನಾಗಿ ತಿರುಪತಿಗೆ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟಲ್ಲಿ ರೆಡಿ ಆಗ್ತಾ ಇದ್ದೀವಿ. ಫಾಸ್ಟಾಗಿ ಹೋಗ್ಬಿಡೋಣ ಅಂತ. ಅವರು ನಮ್ಮ ರಿಲೇಷನ್ ಒಬ್ಬರು, ನಮ್ಮ ಮಾವನ ಮಗ ಮತ್ತು ನಮ್ಮ ಅತ್ತೆ ಇಬ್ಬರು ಹೋಗ್ತಾಯಿದ್ರು. ಮತ್ತು ನಾವು ಬರ್ತೀವಿ ಅಂದ್ಬಿಟ್ಟು ನಾವು, ನಮ್ಮ ಅಕ್ಕ, ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ. ಇವತ್ತು ನೈಟ್ಗೆ ಪ್ರಯಾಣ, 10 ಗಂಟೆಗೆ ಟ್ರೈನ್ ಇರೋದು. ಅದಕ್ಕೆ ಫಾಸ್ಟಾಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಅವ್ರು ಹೇಳಿದ್ದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೋಡಿ, ಸಂಜೆ ಎಲ್ಲ ಪಾತ್ರೆ ಇದ್ದಿದ್ವೆಲ್ಲ ತೊಳೆದ್ಬಿಟ್ಟು ಅಷ್ಟೊತ್ತಿಗೆ ಇವರೆಲ್ಲ ಬಂದ್ಬಿಟ್ರು. 7 ಗಂಟೆಗೆಲ್ಲ ಬಂದ್ಬಿಟ್ರು. ಅಷ್ಟೊತ್ತಿಗೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ವಿ. ಇವರೆಲ್ಲ ಬಂದರು. ಇವಾಗ ಇಲ್ಲಿಂದನೇ ಟೇಕಲ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕಾಯ್ತಾ ಇದ್ದಾರೆ. ನಮ್ಮದು ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತು ಟ್ರೈನ್ ಹತ್ತಿದ್ವಿ. ಫುಲ್ಲು ರಶ್ ಇದೆ. ಇವಾಗ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೆ ಸ್ಕೂಲ್ ಹುಡುಗರಿಗೆ ಅಂದ್ಬಿಟ್ಟು ಫುಲ್ಲು ರಶ್ಶು. ಹಂಗಾಗಿ ನೋಡ್ಕೊಂಡು ಹೋಗೋರು. ಮತ್ತು ಮೆಟ್ಲತ್ತಿ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆಕ ಬಸ್ಸಲ್ಲಿ ಹೋಗಿಲ್ಲ ಈ ಸತಿ. ಮೆಟ್ಲತ್ತಿ ಹೋಗೋಣ ಅಂದ್ಬಿಟ್ಟು ಮೆಟ್ಲಲ್ಲೇ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗಿ ಹೋದ್ವಿ. ನೋಡಿ, ಇದೆಲ್ಲ 3550 ಮೆಟ್ಲುಗಳಿದ್ವು. ಅಷ್ಟು ಮೆಟ್ಲುಗಳು ಹತ್ಕೊಂಡು ತುಂಬಾ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆಲಿ ಹೋದರೆ ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸಿಂಗಲ್ ಹೋದರೆ ಅಂತೂ ಆಗೋದೇ ಇಲ್ಲ. ಚೆನ್ನಾಗಿರುತ್ತೆ. ಏನಾನ ಬೇಕು ಅಂದರೆ ಎಲ್ಲ ಅಲ್ಲೇ ಸಿಗ್ತಾ ಇರ್ತೈತೆ. ನೋಡಿಕೊಂಡು ಓಡಾಡಿಕೊಂಡು ಹೋಗ್ಬೋದು. ಪ್ರಾಣಿಗಳು ಇರ್ತವೆ ಎಲ್ಲನೂ. ಫಾರೆಸ್ಟಲ್ಲೆಲ್ಲ ಕಾಡಲ್ವಾ, ಕಾಡಲ್ಲಿ ಏನೇನು ಪ್ರಾಣಿಗಳು ಕಾಣಿಸ್ತವೆ ಎಲ್ಲ ನಮ್ಗೆ ಅವಾಗೂ ಒಂದೊಂದು ಪ್ರಾಣಿ ಎಲ್ಲ ಕಾಣಿಸ್ತು. ನಿಮಗೂ ತೋರಿಸ್ತೀನಿ ನೋಡಿ. ಮೆಟ್ಲು ಹತ್ತಿದ್ವಿ ಕಾಲುಗಳೆಲ್ಲ ಊದ್ಕೊಬಿಡ್ತು ನಡೀತಾ ಸ್ವಲ್ಪ ಹೋಗೋವರೆಗೂ ಏನು ಅನಿಸಿಲ್ಲ. ಆಮೇಲೆ ತುಂಬ ಕಾಲುಗಳೆಲ್ಲ ನೋವು ಬಂತು. ಫಸ್ಟ್ ಟೈಮು ನಾನು ಬೆಟ್ಟ ಹತ್ತಿದ್ದು ಮೆಟ್ಲ ಮೇಲೆ. ಓದ್ತಾ ದೇವಸ್ಥಾನಗಳೆಲ್ಲ ಓದ್ತಾ ದೇವಸ್ಥಾನಗಳು ಸಿಗ್ತವೆ ಮತ್ತು ಅಂಗಡಿಗಳು ಇರ್ತವೆ. ನೋಡಿಕೊಂಡು ಪ್ರಾಣಿಗಳನ್ನ ನೋಡಿಕೊಂಡು ತುಂಬ ಆರಾಮಾಗಿ ಕೂಲಾಗಿ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವೊಬ್ಬರೇ ಅಲ್ಲ, ಬೇಜಾನ್ ಜನ ಓದ್ತಾ ಇರ್ತಾರೆ. ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಬೇಜಾನ್ ಜನ ಓದ್ತಾ ಇರ್ತಾರೆ. ನೋಡಿ, ಇಲ್ಲಿಗೆ 600 ಏನೋ ಆಗಿತ್ತು. 800 600 ಆಗಿತ್ತು. ಅವಕ್ಕೆ ಸುಸ್ತಾಗ್ತಾಯಿತ್ತು. ನೋಡಿ, ಇಲ್ಲಿ ಜಿಂಕೆಗಳು. ಮತ್ತು ಈ ಪ್ರಾಣಿ ಏನಂತ ಹೆಸರು ಗೊತ್ತಿಲ್ಲ.